ಕರ್ತನ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಮ್ಮ ಕರ್ತನೂ ಜಗದ್ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಈ ವೇಳೆಯಲ್ಲಿ ವಂದನೆಗಳನ್ನು ಸಲ್ಲಿಸುತ್ತಾ, ಈ ದಿವಸದಲ್ಲಿ ನಮಗೆ ದೇವರು ಕೊಡುವಂಥ ಆಲೋಚನೆ ಹಲವಾರು ವಿಧದಲ್ಲಿ ಇವತ್ತು ಸರಿಯಾದ ವಿದ್ಯಾಭ್ಯಾಸ ಇರುವಾಗ ಆ ವಿದ್ಯಾಭ್ಯಾಸಕ್ಕೆ ಬೇಕಾದ ಕೆಲಸಗಳು ಇಲ್ಲದೆ ಒಂದು ಮಾನಸಿಕ ಒತ್ತಡದಲ್ಲಿ ಇವತ್ತು ಅನೇಕರು ಯೌವನಸ್ಥರು ಇವತ್ತು ನೋಡುವಾಗ ಅವರು ಆ ರೀತಿಯಾಗಿ ನಮ್ಮ ಒಂದು ಕ್ವಾಲಿಫಿಕೇಷನ್ಗೆ ತಕ್ಕ ಹಾಗೆ ಉದ್ಯೋಗ ಇಲ್ಲವಲ್ಲ ಎಂಬುದಾಗಿ ಅವರು ಆ ರೀತಿಯಾಗಿ ಕುಗ್ಗಿಸಲ್ಪಡ್ತಾ ಇದ್ದಾರೆ. ಇನ್ನು ಕೆಲವು ಸಂದರ್ಭಗಳಲ್ಲಿ ಉದ್ಯೋಗ ಇದ್ದರೂ ಕೂಡ ಅದರಲ್ಲಿ ಸರಿಯಾದ ಒಂದು ತೃಪ್ತಿ ಇಲ್ಲದ ಆ ಒಂದು ಉದ್ಯೋಗದಲ್ಲಿ ಹಾಗೇ ಅವರ ಜೀವನವನ್ನು ಆ ರೀತಿಯಾಗಿ ಬಹಳ ಒಂದು ಕುಗ್ಗಿಸಲ್ಪಟ್ಟ ಸ್ಥಿತಿಯಲ್ಲಿದ್ದರೂ ಕೂಡ ಆ ರೀತಿಯಾಗಿ ಇವತ್ತು ಇರುವವರನ್ನು ಹಲವಾರು ವಿಧದಲ್ಲಿ ನಾವು ನೋಡ್ತಾ ಇದ್ದೀವಿ. ದೇವರ ವಾಗ್ದಾನ ನಮಗೆ ಕೊಡಲ್ಪಟ್ಟಿರುವುದು ಅದು ಬಹಳ ನಮಗೆ ಒಂದು ನಂಬಿಕೆಯನ್ನು ಕೊಡುವಂಥದ್ದು ಮಾತ್ರವಲ್ಲ, ನಮ್ಮ ಎಲ್ಲ ಸಮಸ್ಯೆಗಳನ್ನು ಬದಲಾಯಿಸುವುದಕ್ಕೂ ನಮ್ಮನ್ನು ಇನ್ನೂ ಉತ್ತೇಜನ ಪಡಿಸುವುದಕ್ಕೂ ದೇವರು ಸತ್ಯವೇದದಲ್ಲಿ ನಾನಾ ವಿಧವಾದ ವಾಗ್ದಾನಗಳನ್ನು ದೇವರು ಆತನು ಕೊಟ್ಟಿದ್ದಾನೆ. ಈ ರೀತಿಯಾಗಿ ಸಮಸ್ಯೆಗಳಲ್ಲಿ ಅದರಲ್ಲಿ ಬಹಳ ಒಂದು ಮುಖ್ಯವಾದ ಒಂದು ಸಮಸ್ಯೆ ನೋಡಬೇಕಾದ್ರೆ ಸಾಲ. ನೋಡಿ, ಸಾಲ ಬಾಧೆಗಳಿಂದ ಅವರಿಗೆ ಮಾನಸಿಕ ಒತ್ತಡದ ಮೇಲೆ ಇನ್ನೂ ಅಧಿಕವಾದ ಒಂದು ಒತ್ತಡ, ಈ ಒಂದು ಸಾಲದ ಬಾಧೆಗಳು ತಲೆಯಲ್ಲೆಲ್ಲ ಈ ಒಂದು ಆ ಸಾಲದ ಸಮಸ್ಯೆಗಳೇ ತುಂಬಿಕೊಂಡಿರುತ್ತವೆ. ಹಾಗಿರುವಾಗ ಸರಿಯಾಗಿ ದೇವರ ಬಳಿ ಮಾತನಾಡುವುದಕ್ಕೂ ಆಗದಂಥ ಪರಿಸ್ಥಿತಿಗಳು, ದೇವರ ಹತ್ರ ಪ್ರಾರ್ಥನೆ ಮಾಡಲು ಆಗದಂಥ ಒಂದು ಪರಿಸ್ಥಿತಿಗಳು, ಇವೆಲ್ಲ ನಮ್ಮ ತಲೆಯಲ್ಲಿ ತುಂಬಿಕೊಂಡಿರುವ ಕಾರಣ ಪ್ರಾರ್ಥನೆ, ಅನೇಕರು ಹೇಳ್ತಾರೆ ಪ್ರಾರ್ಥನೆ ಮಾಡಿ. ಹೌದು, ನಿಜ. ಆದರೆ ನನಗೆ ಪ್ರಾರ್ಥನೆ ಮಾಡುವುದಕ್ಕೇನು ಆಸೆ ಪಡ್ತಾ ಇದ್ದೇನೆ, ಆದರೆ ಆ ಒಂದು ಸಂದರ್ಭ ಬರುವಾಗ ನನ್ನಿಂದ ಆಗುತ್ತಿಲ್ಲ. ಕಾರಣ ಈ ಒಂದು ಅನೇಕ ಸಮಸ್ಯೆಗಳು, ಅದರಲ್ಲೂ ಈ ಒಂದು ಸಾಲದ ಸಮಸ್ಯೆ ಬಹಳ ಒಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ. ಈ ಒಂದು ಸಾಲಗಳಿಂದ ನಾವು ಬಿಡುಗಡೆಯನ್ನು ಹೊಂದಿಕೊಳ್ಳಬೇಕು. ಈ ಸಾಲಗಳಿಂದ ನಾವು ಹೇಗಾದರೂ ಪಾರಾಗಬೇಕು. ನಾವು ತೆಗೆದುಕೊಳ್ಳುವುದಕ್ಕಿಂತಲೂ ಕೊಡುವಂಥವರಾಗಿ ನಾವು ಬದಲಾಗಬೇಕೆಂಬುದೇ ಅದು ದೇವರ ಪ್ರಧಾನವಾದ ಒಂದು ಉದ್ದೇಶ ನಮ್ಮಲ್ಲಿ ಇರುವಂಥದ್ದು. ದೇವರು ಇದರ ಕುರಿತಾಗಿ ಸತ್ಯವೇದದಲ್ಲಿ ಫಿಲಿಪ್ಪದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ನೋಡಿ, ತನ್ನ ಐಶ್ವರ್ಯಕ್ಕೆ ತಕ್ಕ ಹಾಗೆ ಪ್ರತಿಯೊಂದು ಕೊರತೆಗಳನ್ನು, ಮಾನಸಿಕ ಒತ್ತಡಗಳನ್ನು ಮತ್ತು ಅನೇಕ ಇಕ್ಕಟ್ಟುಗಳನ್ನು, ಇವೆಲ್ಲವುಗಳನ್ನು ಕರ್ತನನ್ನು ಬಿಡಿಸಿ ಏನು ಮಾಡ್ತಾರಂತೆ, ನಮ್ಮ ಪ್ರತಿಯೊಂದು ಈ ಒಂದು ಹಣ ಕಷ್ಟಗಳಿಂದ, ಆರ್ಥಿಕ ಈ ಒಂದು ಹೀನವಾದ ಈ ಒಂದು ಪ್ರಭಾವಗಳಿಂದ, ಆರ್ಥಿಕ ಸಂಕಷ್ಟಗಳಿಂದ ನಮ್ಮನ್ನು ದೇವರು ಬಿಡಿಸಲು ತನ್ನ ಪ್ರಭಾವವನ್ನು ಆತನು ಹೇಳ್ತಾ, ನನ್ನ ಪ್ರಭಾವ, ಯೇಸು ಕ್ರಿಸ್ತನ ಪ್ರಭಾವದಿಂದ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನೆಂಬುದಾಗಿ ಹೇಳಿ. ಹಾಗೆ ನೀವು ಕೀರ್ತನೆಗಳಲ್ಲಿ 65ನೇ ಕೀರ್ತನೆ 2ನೇ ವಾಕ್ಯದಲ್ಲಿ ನೋಡುವುದಾದರೆ, ಪ್ರಾರ್ಥನೆಯನ್ನು ಕೇಳುವವನೇ, ನರರೆಲ್ಲರೂ ನಿನ್ನ ಬಳಿಗೆ ಬರುವರು. ಆಗ ದೇವರು ಪ್ರಾರ್ಥನೆ ಕೇಳೋದು ಮಾತ್ರವಲ್ಲ, ಆ ಪ್ರಾರ್ಥನೆಗೆ ಸದುತ್ತರವನ್ನು ದಯಪಾಲಿಸುವ ದೇವರು, ಅಂದರೆ ನಮಗೆ ಉತ್ತರವನ್ನು ಕೊಡುವಂಥ ದೇವರು. ಆ ಕೆಲವು ಸಂದರ್ಭಗಳಲ್ಲಿ
ಈ ಒಂದು ಸಾಲಗಳಲ್ಲಿ ನಾವು ಸಿಕ್ಕಿಕೊಂಡಿದ್ದೇವೆ. ನೋಡಬೇಕಾದ್ರೆ ಅದು ನಮ್ಮ ಒಂದು ತಪ್ಪುಗಳ ನಿಮಿತ್ತವಾಗಿ ನಾವು ಕೆಲವು ಸಂದರ್ಭಗಳಲ್ಲಿ ಅಂಥ ಒಂದು ಬಾಧೆಗೆ ತಳ್ಳಲ್ಪಡುತ್ತೇವೆ. ಈಗ ಸಾಲಗಳಿಂದ ನಾವು ಮೇಲ್ ಬರಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀವಿ, ಆದರೆ ಆಗ್ತಾ ಇಲ್ಲ. ಇವತ್ತು ನಿಮಗೊಂದು ಶುಭವಾರ್ತೆ, ಪ್ರಿಯ ದೇವ ಜನರೇ, ಪ್ರಿಯ ಸಹೋದರ ಸಹೋದರಿಯರೇ, ಅದರಲ್ಲೂ ಬಹಳ ವಿಶೇಷವಾಗಿ ನನ್ನ ಪ್ರಿಯ ಯವನಸ್ಥರೇ, ವಾಕ್ಯವನ್ನು ದೃಢವಾಗಿ ನಾವು ಹಿಡಿದುಕೊಂಡು, ವಾಗ್ದಾನವನ್ನ ನಾವು ದೃಢವಾಗಿ ಹಿಡಿದುಕೊಂಡು, ನಾವು ದೇವರ ಸನ್ನಿಧಾನದಲ್ಲಿ, ನಾವು ದೇವರ ಹತ್ರ ನಮ್ಮ ಸಮಸ್ಯೆಯನ್ನ ತೆಗೆದುಕೊಂಡು ದೇವರ ಮುಂದೆ ಇಟ್ಟು ನಾವೇನ್ ಮಾಡಬೇಕು? ದೇವರ ಹತ್ರ ಮಾತಾಡಬೇಕು. ಹೇಗೆ ಮಕ್ಕಳು ಹೆತ್ತವರ ಹತ್ರ ಮಾತಾಡ್ತಾರೋ ಅದಕ್ಕಿಂತಲೂ ಮೇಲಾಗಿ ದೇವರ ಹತ್ರ, ಪರಮ ತಂದೆಯ ಹತ್ರ, ಯೇಸು ಕ್ರಿಸ್ತನ ಬಳಿಯಲ್ಲಿ ನಮ್ಮ ಸಮಸ್ಯೆಗಳನ್ನು ತೆಗೆದುಕೊಂಡು ಆತನ ಮುಂದೆ ಇಟ್ಟು ನಾವು ಮಾತನಾಡಬೇಕು. ಅದು ಮಾತನಾಡುವುದೇ ಅದು ಪ್ರಾರ್ಥನೆ. ಆ ಒಂದು ನಮ್ಮ ಮನೆ ತೆರೆದು ನಾವು ದೇವರ ಹತ್ರ ಮಾತನಾಡುವಾಗ ದೇವರು ಹೇಳ್ತಾರೆ, ಮಗನೇ ಮಗಳೇ, ಈ ಒಂದು ವಿಧದಲ್ಲಿ ನೀನು ಅವಸರಪಟ್ಟೆ, ನೀನು ದುಡುಕಿ ನೀನು ಅವಸರಪಟ್ಟು ನೀನೀಗ ಸಾಲದಲ್ಲಿ ಸಿಕ್ಕಿಕೊಂಡಿದ್ದೀಯ. ಆಗ ನಮ್ಮ ಅವಸರದ ಒಂದು ಬುದ್ಧಿಯಿಂದ ನಾವು ಸಾಲದಲ್ಲಿ ಸಿಕ್ಕಿಕೊಂಡಿದ್ದೇವೆ. ಆದರೂ ಕೂಡ ನಾವು ದೇವರ ಹತ್ರ ನಾವು ಕೇಳೋಣ, ದೇವರೇ ಇದರಿಂದ ನನಗೆ ಬಿಡುಗಡೆ ಕೊಟ್ಟು ಇನ್ನು ಮುಂದೆ ನಾನು ಈ ರೀತಿಯಾಗಿ ಅವಸರ ಪಡದೆ ನಾನು ಪ್ರತಿಯೊಂದು ಕಾರ್ಯವನ್ನ ನಿನ್ನ ಸನ್ನಿಧಾನದಲ್ಲಿ ನಾನು ಒಪ್ಪಿಸಿಕೊಟ್ಟು ನಿನ್ನ ಬಳಿ ನಾನು ವಿಚಾರಿಸಿ ಮುಂದೆ ನಾನು ಹೋಗುವಂತೆ, ನಾನು ತೆಗೆದುಕೊಳ್ಳುವಂಥವನಾಗಿ ನಾನು ಇರದೆ ಕೊಡುವಂಥವನಾಗಿ ನಾನು ಬದಲಾಯಿಸಬೇಕೆಂಬುದಾಗಿ ನಾವು ದೇವರ ಹತ್ರ ಮೊರೆ ಇಟ್ಟಾಗ ದೇವರು ಈ ಪ್ರಾರ್ಥನೆ ಮೂಲಕವಾಗಿ ನಮ್ಮನ್ನು ಸಂಧಿಸಿ ನಮ್ಮ ಎಲ್ಲ ಸಂಕಷ್ಟಗಳಿಂದ ನಮ್ಮ ಪ್ರತಿಯೊಂದು ಕೊರತೆಗಳನ್ನು ಆತನು ನೀಗಿಸಲು ಯೇಸು ಕ್ರಿಸ್ತನು ಸದಾ ನಮ್ಮ ಮೇಲೆ ಕರುಣಾಮಯನಾಗಿ, ಕೃಪಾ ಸತ್ಯ ಸ್ವರೂಪನಾಗಿ ಆತನು ನಮ್ಮ ಒಂದು ಬಾಯಿಂದ ಬರುವಂಥ ಪ್ರಾರ್ಥನೆಗೋಸ್ಕರ ಆತನು ಕಾದಿದ್ದಾನೆ. ಕರ್ತನು ತಾನೇ ಈ ವಾಕ್ಯದ ಮೂಲಕ ನಿಮ್ಮ ಪ್ರತಿ ಒಬ್ಬೊಬ್ಬರನ್ನ ಬಲಪಡಿಸಿ, ಸ್ಥಿರಪಡಿಸಿ, ಆಶೀರ್ವದಿಸಲಿ. ಕರ್ತನಿಗೆ ಮಹಿಮೆ. ಆಮೆನ್.